ಹೆಲೋ ಎವ್ರಿವಾನ್, ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ಒಂದು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಈ ಒಂದು ವ್ಲಾಗಲ್ಲಿ ಲಾಸ್ಟ್ ವೀಕು ಫ್ರೈಡೇ ಮತ್ತು ಸ್ಯಾಟರ್ಡೇ ನಮ್ಮ ರೂಟೀನ್ ಲೈಫ್ ಸ್ಟೈಲ್ ಹೇಗಿತ್ತು ಅದನ್ನು ಶೇರ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಡಿಲೇ ಆಗಿಬಿಟ್ಟಿದೆ ಈ ವ್ಲಾಗ್ನ ಎಡಿಟಿಂಗ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ. ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ಮಕ್ಕಳು ಏಪ್ರಿಲ್ 1ನೇ ತಾರೀಕಿನವರೆಗೂ ಮನೆಯಲ್ಲೇ ಇರ್ತಾರೆ. ಎಕ್ಸಾಮ್ಸ್ ಎಲ್ಲನೂ ಮುಗಿದೋಗಿದೆ. ಸೊ ಅದರಿಂದ ಮೊಬೈಲ್ ನಂದು ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದೆ. ಒಂದೇ ಫೋನಲ್ಲಿನೇ ನಾವು ಎಲ್ಲ ಕೆಲಸನೂ ಮಾಡ್ತೀವಿ. ವ್ಲಾಗಿಂಗ್ ಮಾಡೋದು, ಮಕ್ಕಳದು ಫ್ರೆಂಡ್ ಜೊತೆ ಮಾತಾಡೋದು, ಗೇಮ್ಗಳಾಡೋದು ಎಲ್ಲನೂ ಒಂದೇ ಫೋನಲ್ಲೇ ಆಗ್ತಾಯಿದೆ. ಸೊ ಅದರಿಂದ ಸ್ವಲ್ಪ ಡಿಲೇ ಆಗಿಬಿಟ್ಟಿದೆ. ಫ್ರೈಡೇ ಬೆಳಿಗ್ಗೆ 8 ಗಂಟೆಗೆ ನಾನು ಎದ್ದಿದ್ದು. ಯಜಮಾನ್ರು ಮನೇಲಿ ಇರಲಿಲ್ಲ ಅಂತ ಲೇಟಾಗೇ ಎದ್ದೆ. ಮಕ್ಕಳಿಗೆ ರಜಾ ಇದ್ದಾಗ ಅವರೂ ಸಹ ಲೇಟಾಗೇ ಎದ್ದೇಳೋದು. ಸೊ ಲೇಟಾಗಿ ಎದ್ಬಿಟ್ಟು ಆಚೆ ಹೋಗ್ಬಿಟ್ಟು ಬಾಡಿ ಸ್ಟ್ರೆಚ್ ಮಾಡೋದು ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳಿ ನಾನು ಮನೆಯಲ್ಲೇ ಸೋಫಾ ಮೇಲೆ ಕೂತ್ಕೊಂಡು ಅಪ್ಪ ಬಾಡಿ ಸ್ಟ್ರೆಚ್ ಮಾಡಿದೆ. ನೆಕ್ಕು ಮತ್ತು ಶೋಲ್ಡರ್ಸು, ಹ್ಯಾಂಡ್ಸಲ್ಲಿ ಏನಾದರೂ ಪೇನ್ ಇದ್ದರೆ ಈ ಥರ ಬಾಡಿ ಸ್ಟ್ರೆಚ್ ಮಾಡೋದ್ರಿಂದ ರಿಲೀಫ್ ಸಿಗುತ್ತೆ. ಸೊ ಸ್ಟ್ರೆಚ್ ಎಲ್ಲ ಮಾಡಿ ಇವಾಗ ಕಿಚನ್ ಒಳಗಡೆ ಬಂದಿದ್ದೀನಿ. ಸೊ ಇವತ್ತು ಫ್ರೈಡೇ ಆದ್ದರಿಂದ ನಾಳೆ ಸ್ಯಾಟರ್ಡೇಗೆ ನಮ್ಮ ಕ್ಲೌಡ್ ಕಿಚನ್ಗೆ ಅಕ್ಕಿ ಬೇಳೆನ ನೆನೆಸಿಟ್ಬಿಟ್ರೆ ಸಾಯಂಕಾಲ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಅಂದರೆ ರುಬ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಹಿಟ್ಟಿಗೆ ಅಕ್ಕಿ ಬೇಳೆನ ನೆನೆಸಿಡ್ಬೇಕು ಅಂತ ಕಿಚನಲ್ಲಿ ಬಂದಿದ್ದೀನಿ. ನಾವು ಯೂಸ್ ಮಾಡೋ ಅಕ್ಕಿ ಮತ್ತು ಬೇಳೆ ಎಲ್ಲನೂ ಬಿಗ್ ಬ್ಯಾಸ್ಕೆಟಿಂದ ತರಿಸ್ತೀನಿ ಫ್ರೆಂಡ್ಸ್. ವೀಕ್ಗೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ ತರಿಸ್ತೀನಿ. ಇದರಿಂದ ನಮಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ನಾವು ಖರ್ಚು ಮಾಡ್ತಾ ಇದ್ದೀವಿ, ನಮಗೆ ಎಷ್ಟು ಆದಾಯ ಆಗ್ತಾ ಇದೆ ಅಂತ ಹೇಳಿ. ಸೊ ಅದರಿಂದ ವೀಕ್ಲಿ ಬೇಸಿಸಲ್ಲಿನೇ ನಾನು ತರಿಸ್ತೀನಿ. ಮತ್ತು ತರಕಾರಿನೂ ಸಹ ವಾರಕ್ಕೆ ನಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನೇ ಖರೀದಿ ಮಾಡ್ಕೊಂಡು ಬರ್ತೀವಿ. ಇದರಿಂದ ವೇಸ್ಟೇಜ್ ಅಂತೂ ಕಡಿಮೆ ಆಗೇ ಆಗುತ್ತೆ. ಸೊ ಇವಾಗ ಒಂದು ದಿನದ ಕ್ಲೌಡ್ ಕಿಚನ್ಗೆ ಎಷ್ಟು ಹಿಟ್ಟನ್ನು ರೆಡಿ ಮಾಡ್ಕೊತೀನಿ, ಅದರ ಮೆಷರ್ಮೆಂಟ್ ಏನು ಅದನ್ನು ಸಹ ಹೇಳಿಬಿಡ್ತೀನಿ. ಆಲ್ರೆಡಿ ಒಂದು ಡೀಟೇಲ್ ವ್ಲಾಗ್ನ ಮಾಡಿದ್ದೀನಿ ಕ್ಲೌಡ್ ಕಿಚನ್ ರಿಲೇಟೆಡ್ ವೀಡಿಯೋದ್ರಲ್ಲಿ. ಬಟ್ ಎಲ್ಲ ವ್ಲಾಗ್ಸು ಎಲ್ಲರೂ ನೋಡಲ್ಲ, ಮತ್ತೆ ಮೆಷರ್ಮೆಂಟ್ ಹೇಳಿ ಅಂತ ಕೇಳ್ತಿದ್ರೆ. ಸೊ ಅದಕ್ಕೆ ಜನ್ರಲಾಗಿ ಹೇಳಿಬಿಡ್ತೀನಿ. ಸೊ ಇವಾಗ ನಾನು ತೋರಿಸಿದ ಗ್ಲಾಸಲ್ಲಿ 9 ಗ್ಲಾಸಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಮತ್ತು ಅದೇ ಒಂದು ಗ್ಲಾಸಲ್ಲಿ 2 ಪೂರ್ತಿ ಗ್ಲಾಸು ಉದ್ದಿನಬೇಳೆ, ಹೋಲ್ ಉದ್ದಿನಬೇಳೆ, ಸ್ಪ್ಲಿಟ್ ಅಲ್ಲ, ಹೋಲ್ ಉದ್ದಿನಬೇಳೆನ ತೊಗೊಂಡಿದ್ದೀನಿ. ಸೊ ಈ ಒಂದು ಮೆಷರ್ಮೆಂಟಲ್ಲಿ ಅಕ್ಕಿ ಬೇಳೆನ ನೆನೆಸಿ ಹಿಟ್ಟನ್ನ ರೆಡಿ ಮಾಡಿಕೊಂಡ್ರೆ ಇಡ್ಲಿ ಆಗಿರ್ಬೋದು, ಸೆಟ್ ದೋಸೆ ಆಗಿರ್ಬೋದು, ಸ್ಟಫ್ ದೋಸೆ ಆಗಿರ್ಬೋದು, ಮಸಾಲೆ ದೋಸೆ ಆಗಿರ್ಬೋದು, ಎಲ್ಲನೂ ಚೆನ್ನಾಗಿ ಬರುತ್ತೆ. 1 ಪ್ಯಾಕೆಟ್ ತೊಗರಿಬೇಳೆನೂ ಸಹ ತೊಗೊಂಡಿದ್ದೀನಿ. ಇವಾಗ ನಾಳೆ ಮತ್ತು ನಾಳಿದ್ದು ಅಂದರೆ ಸ್ಯಾಟರ್ಡೇ ಸಂಡೇಗೆ ಸಾಂಬಾರು ಮಾಡೋದಕ್ಕೆ ಸಾಕಾಗುತ್ತೆ ಅಂತ ಹೇಳಿಬಿಟ್ಟು 1 ಪ್ಯಾಕೆಟ್ನ ಓಪನ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ತೊಗರಿಬೇಳೆನೂ ಸಹ ನಾನು ಬಿಗ್ ಬ್ಯಾಸ್ಕೆಟಿಂದನೇ ತರಿಸಿದ್ದು. ಓಪನ್ ಪ್ರಾಡಕ್ಟ್ಸ್ ಎಲ್ಲನೂ ನಾವು ಯೂಸ್ ಮಾಡಲ್ಲ, ಅದರಲ್ಲಿ ಗಲೀಜು ಎಲ್ಲನೂ ಇರುತ್ತೆ. ಸೊ ಅದಕ್ಕೆ ಪ್ಯಾಕ್ಡ್ ಪ್ರಾಡಕ್ಟು, ಅದನ್ನು ಬ್ರ್ಯಾಂಡೆಡ್ದನ್ನೇ ಯೂಸ್ ಮಾಡ್ತೀವಿ. ಇವಾಗ ಅಕ್ಕಿ ಮತ್ತು ಉದ್ದಿನಬೇಳೆನ ಚೆನ್ನಾಗಿ ಒಂದು 3ರಿಂದ 4 ಸಲ ತೊಳೆದು ಅದಾದ ನಂತರ ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡಿ, ಅಕ್ಕಿ ಬೇಳೆ ಚೆನ್ನಾಗಿ ನೆನಿಬೇಕು. ಸೊ ಅಷ್ಟರ ಮಟ್ಟಿಗೆ ನೀರನ್ನು ಆ್ಯಡ್ ಮಾಡಿ 2 ಸ್ಪೂನಷ್ಟು ಮೆಂತ್ಯ ಕಾಳನ್ನು ಸಹ ಸೇರಿಸ್ತಾ ಇದ್ದೀನಿ. ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿಬಿಟ್ಟು ಸೈಡ್ಗೆ ಇಟ್ಬಿಟ್ರೆ ಸಾಯಂಕಾಲ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗಿಬಿಡುತ್ತೆ. ಸೊ ಗ್ರೈಂಡ್ ಮಾಡೋದಕ್ಕಿಂತ ಮುಂಚೆ ಒಂದು 100 ಗ್ರಾಮಷ್ಟು ಅವಲಕ್ಕಿನ ಚೆನ್ನಾಗಿ ತೊಳೆದು ಗ್ರೈಂಡ್ ಮಾಡೋವಾಗ ಸೇರಿಸ್ತೀನಿ. ಅದರಿಂದ ಕನ್ಸಿಸ್ಟೆನ್ಸಿ ಹಿಟ್ಟುದು ಚೆನ್ನಾಗಿ ಬರುತ್ತೆ. ಇವಾಗ ನನಗೋಸ್ಕರ ಬಿಸಿ ಬಿಸಿಯಾಗಿ ಟೀ ರೆಡಿ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣವೇ 1 ಗ್ಲಾಸಷ್ಟು ಬಿಸಿ ಬಿಸಿ ನೀರನ್ನು ಕುಡಿದೆ. ಅದಾದ ನಂತರ ಫ್ರೆಶ್ ಅಪ್ ಆಗಿಬಿಟ್ಟು ಬಾಡಿನ ಸ್ವಲ್ಪ ಸ್ಟ್ರೆಚ್ ಮಾಡಿದ್ದು. ಇವಾಗ ಅಕ್ಕಿ ಬೇಳೆ ಎಲ್ಲ ನೆನೆಸಿ ಆಯ್ತಲ್ವಾ, ಸೊ 1 ಕಪ್ಪು ಬಿಸಿ ಬಿಸಿಯಾಗಿ ಟೀ ಕುಡಿದ್ರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅಂತ ಹೇಳಿ ಟೀ ಇಡ್ತಾ ಇದ್ದೀನಿ. ಇತ್ತೀಚೆಗಂತೂ ನಾನು ಸ್ವಲ್ಪ ಟೀ ಕುಡಿಯೋದನ್ನು ಕಡಿಮೆ ಮಾಡಿದ್ದೀನಿ. ಬಟ್ ಈ ಥರ ಟೈಮಲ್ಲಿ ಅಂದರೆ ಯಜಮಾನ್ರು ಮನೇಲಿ ಇಲ್ಲದೆ ಇರೋವಾಗ, ಮಕ್ಕಳಿನ್ನೂ ಮಲಗಿರೋವಾಗ ನನಗೆ ಅಂತ ಒಂದು ಫ್ರೀ ಟೈಮ್ನ ತೊಗೊಂಡು ಸ್ವಲ್ಪ ಒಂದು 10-15 ನಿಮಿಷ ಟೀ ಕುಡ್ಕೊಂಡು ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡೋದಕ್ಕೋಸ್ಕರ ಟೀ ರೆಡಿ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಒಂದು ಕಡೆ ಟೀ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಹಿಟ್ಟನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಬ್ರೇಕ್ಫಾಸ್ಟ್ಗೆ. ನಿನ್ನೆ ರಾತ್ರಿ ದಾಲ್ ಮಖನಿ ಮಾಡಿದ್ದೆ ತುಂಬ ದಿನ ಆದಮೇಲೆ. ಅದನ್ನು 2 ಟೈಮ್ಗಂತ ಮಾಡಿದ್ದು, ಡಿನ್ನರ್ಗೆ ಮತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ. ಸೊ ಮಕ್ಕಳು ನಾನು ಮಾತ್ರನೇ ಇರೋದು. ಸೊ ಮತ್ತೆ ಏನು ಮಾಡೋದು ಅಂತ ಹೇಳಿ ಒಂದೇ ಸಲ ಮಾಡಿಟ್ಬಿಟ್ಟೆ. ಇವಾಗ ದಾಲ್ ಮಖನಿ ಇದೆ, ಅದ್ರ ಜೊತೆ ಕಾಂಬಿನೇಷನ್ಗೆ ಚಪಾತಿ ಮಾಡಿಕೊಂಡ್ರೆ ಸಾಕು ಅಂತ ಹಿಟ್ಟನ್ನು ಕಲಸಿಡ್ತಾ ಇದ್ದೀನಿ. ನಾನು ಯಾವ ಥರ ಅಂದರೆ ಆ್ಯಸ್ ಎ ಮದರ್ ಹೇಳ್ತೀನಿ, ಮಕ್ಕಳಿಗೆ ತಿನ್ನೋದ್ರಲ್ಲಿ ಎಕ್ಸೈಟ್ಮೆಂಟ್ ತರಿಸ್ಬೇಕು ಅಂತ ಹೇಳಿ ನಮ್ಗೆ ಗೊತ್ತಿಲ್ಲದೆ ಇರೋದೆಲ್ಲ ಕಲ್ತ್ಬಿಟ್ಟು ಅವ್ರಿಗೋಸ್ಕರ ಮಾಡಿ ಕೊಡೋ ಅಷ್ಟು ಎಕ್ಸೈಟ್ಮೆಂಟು, ಪೇಷನ್ಸು ನನ್ನಲ್ಲಿ ಇಲ್ಲ. ಹಾಗಂತ ಹೇಳ್ಬಿಟ್ಟು ನಾನು ಮಕ್ಕಳಿಗೆ ಯಾವುದೇ ಒಂದು ಕೊರತೆಯನ್ನು ಸಹ ಮಾಡಿಲ್ಲ ಫ್ರೆಂಡ್ಸ್. ಅವರ ಬೆಳವಣಿಗೆಯಲ್ಲಿ ಏನು ಕೊರತೆಯಾಗಬಾರ್ದು ಮತ್ತು ಅವರ ಆರೋಗ್ಯದಲ್ಲಿ ಏನು ಏರುಪೇರಾಗಬಾರ್ದು, ಅದು ನನ್ನ ಮೇನ್ ಮೋಟೋ ಆಗಿರುತ್ತೆ. ಸೊ ಅದನ್ನು
ಮನಸ್ಸಿನಲ್ಲಿ ಮತ್ತು ಮೈಂಡಲ್ಲಿ ಇಟ್ಕೊಂಡು ನಾನು ಅಡುಗೆಗಳನ್ನ ಮಾಡ್ತೀನಿ. ಸಿಂಪಲ್ಲಾಗಿ ನಮ್ಮ ಸೌತ್ ಇಂಡಿಯನ್ ರೆಸಿಪೀಸು ರೆಗ್ಯುಲರಾಗಿ ಮಾಡ್ತಾಯಿರ್ತೀನಿ, ಮತ್ತು ನಾರ್ತ್ ಇಂಡಿಯನ್ ರೆಸಿಪೀಸೂ ಸಹ ಮಾಡ್ತಾಯಿರ್ತೀನಿ. ಅದರಲ್ಲಿ ತರಕಾರಿಗಳನ್ನು ಇನ್ಕ್ಲೂಡ್ ಮಾಡ್ತೀನಿ, ಬೇಳೆಗಳನ್ನು ಇನ್ಕ್ಲೂಡ್ ಮಾಡ್ತೀನಿ, ಎಗ್ಸೂ ಸಹ ಇನ್ಕ್ಲೂಡ್ ಮಾಡ್ತೀನಿ, ಆವಾಗವಾಗ ಚಿಕನೂ ಸಹ ಇನ್ಕ್ಲೂಡ್ ಮಾಡ್ತೀನಿ. ಮತ್ತು ತುಂಬ ಎಕ್ಸೈಟಿಂಗಾಗಿ ಅವ್ರಿಗೆ ಏನಾದರೂ ತಿನ್ನಬೇಕು ಅಂತ ಅಂದಾಗ ಯಾವಾಗಲಾದರೂ ಒಂದು ಸಲ ನಾವು ಆಚೆ ಹೋಗ್ಬಿಟ್ಟು ಅವ್ರಿಗೇನೇನು ಬೇಕೋ ಮೊದಲು ಅದಕ್ಕೆ ಪ್ರಿಫರೆನ್ಸ್ ಕೊಡ್ತೀವಿ. ಅದಾದ ನಂತರ ನಮ್ಗೇನೇನು ಬೇಕೋ ಅದನ್ನು ಸಹ ತಿನ್ಕೊಂಡು ಬರ್ತೀವಿ. ಸೊ ಈ ಥರ ನಾವು ಎಲ್ಲವನ್ನು ಬ್ಯಾಲೆನ್ಸ್ ಮಾಡ್ತೀವಿ. ನಾವು ಮನೆಯಲ್ಲೇ ಮಕ್ಕಳಿಗೆ ತಿನ್ನೋದ್ರಲ್ಲಿ ತುಂಬ ಎಕ್ಸೈಟ್ಮೆಂಟ್ಸ್ನ ಕ್ರಿಯೇಟ್ ಮಾಡಿದಾಗ ಅವ್ರು ಬೆಳೀತಾ ಬೆಳೀತಾ ಅದು ಹಂಗೆ ಅವರಲ್ಲಿ ಉಳಿದೋಗ್ಬಿಡುತ್ತೆ. ಮತ್ತು ಅವ್ರ ಜೀವನದಲ್ಲಿ ಬೇರೆ ಯಾರಾದರೂ ಬಂದ್ರೂ ಸಹ ಅವ್ರ ಮೇಲೂ ಸಹ ಅವರು ಎಕ್ಸ್ಪೆಕ್ಟೇಷನ್ಸ್ ಅನ್ನೋದು ಇಟ್ಕೊಂಡಿರ್ತಾರೆ. ಸೊ ಬೇಸಿಕ್ಕಾಗಿ ಮಕ್ಕಳಿಗೆ ಎಜುಕೇಟ್ ಮಾಡಿಕೊಡ್ಬೇಕಾಗಿ ಬರುತ್ತೆ. ಮನೆಯಲ್ಲಿ ನಮ್ಮಲ್ಲಿ ಏನಿರುತ್ತೋ ಅದನ್ನು ನಾವು ತಿನ್ನಬೇಕು, ದುಡ್ಡಿದಾಗ ನಮ್ಗೆ ಏನು ಬೇಕೋ ಅದನ್ನು ಸಹ ತಿನ್ಬೋದು ಅನ್ನೋ ಒಂದು ಪ್ರಾಕ್ಟಿಕಲ್ ಲೈಫ್ ಬಗ್ಗೆ ಹೇಳಬೇಕಾಗಿ ಬರುತ್ತೆ. ಕೆಲವು ಪೇರೆಂಟ್ಸ್ಗೆ ಮಕ್ಕಳನ್ನ ಹೇಗೆ ಮ್ಯಾನೇಜ್ ಮಾಡೋದಂತಲೇ ಗೊತ್ತಿರಲ್ಲ. ಮಕ್ಕಳನ್ನ ಕಂಡ್ರೆ ಅವ್ರು ಭಯ ಪಡ್ತಾರೆ. ಅಯ್ಯೋ ನನ್ನ ಮಕ್ಕಳು ನಾನು ಏನಾದರೂ ಅಂದ್ಬಿಟ್ರೆ ಊಟ ಮಾಡಲ್ಲ, ಸೊ ಅವ್ರು ಕೇಳಿದ್ದೆಲ್ಲ ಮಾಡಿ ಕೊಡಬೇಕು ಅಂತ ಭಯದಿಂದ ಆಗದೇ ಇದ್ರೂ ಸಹ ಮಾಡಿಕೊಡ್ತಾರೆ. ಸೊ ಈ ಥರ ಒಂದು ಲೈಫ್ ಸ್ಟೈಲ್ನ ಅವ್ರ ಜೊತೆ ನಾವು ಮಾಡಿಕೊಟ್ಟಾಗ ಅವರು ಬೆಳೆದಾದ್ಮೇಲೆ ಬೇರೆಯವ್ರ ಜೀವನದಲ್ಲಿ ಕಾಲಿಟ್ಟಾಗ ಆ ಒಂದು ಎಕ್ಸ್ಪೆಕ್ಟೇಷನ್, ಆ ಒಂದು ಆ್ಯಟಿಟ್ಯೂಡ್ ಅವರಲ್ಲಿ ಉಳಿದಿರುತ್ತೆ. ಸೊ ಅವ್ರನ್ನ ನಂಬ್ಕೊಂಡು ಬಂದಿರೋ ಅವ್ರ ಜೀವನ ನರಕ ಆಗಿಬಿಡುತ್ತೆ. ಸೊ ಅದಕ್ಕೆ ಪೇರೆಂಟ್ಸ್ ಅನ್ನೋರು ತುಂಬ ರೆಸ್ಪಾನ್ಸಿಬಿಲಿಟಿಯಿಂದ ಮಕ್ಕಳನ್ನ ಬೆಳೆಸಬೇಕಾಗಿ ಬರುತ್ತೆ. ನಾವು ಆಡೋ ಪ್ರತಿಯೊಂದು ಮಾತೂ ಸಹ ಅವ್ರ ಹೃದಯದಲ್ಲಿ ತುಂಬಿಕೊಂಡಿರಬೇಕು. ಸೊ ಆ ಥರ ಇದ್ದಾಗ ಅವ್ರ ಜೀವನದಲ್ಲಿ ಆ ಒಂದು ಮಾತುಗಳೇ ರಕ್ಷಾ ಕವಚವಾಗಿ ಪ್ರೊಟೆಕ್ಟ್ ಮಾಡುತ್ತೆ, ಒಳ್ಳೆ ದಾರಿಯನ್ನು ತೋರಿಸುತ್ತೆ. ಇವಾಗ ಸಿಂಪಲ್ಲಾಗಿ ಕ್ಯಾರೆಟ್ ಪಲ್ಯದ ರೆಸಿಪಿನ ತೋರಿಸ್ತಾ ಇದ್ದೀನಿ. ಕ್ಯಾರೆಟ್ನ ಚೆನ್ನಾಗಿ ತೊಳೆದು ಕಟ್ ಮಾಡಿಕೊಂಡು ಅದನ್ನು ಸಿಂಪಲ್ಲಾಗಿ ಒಗ್ಗರಣೆ ಮಾಡಿಕೊಂಡೆ. ಒಗ್ಗರಣೆಯಲ್ಲಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ, ಸಾಸಿವೆ, ಹಸಿರುಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಎಲ್ಲ ಹಾಕಿ ಅದರಲ್ಲಿ ಕ್ಯಾರೆಟೂ ಸಹ ಸೇರಿಸಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಕುಕ್ ಮಾಡಿಕೊಂಡೆ. ನಂತರ ಒಂದು ಮೀಡಿಯಮ್ ಸೈಜ್ ಟೊಮೆಟೊನೂ ಸಹ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ತಿರುಗಿಸ್ಬಿಟ್ಟು ಟೊಮೆಟೊ ಮೆತ್ತಗಾಗೋವರೆಗೂ ಕುಕ್ ಮಾಡಿಕೊಂಡೆ. ಸೊ ಇವಾಗ ಎಲ್ಲ ಪಲ್ಯಗಳಿಗೂ ಯೂಸ್ ಮಾಡ್ಬೋದಾದ ಕಡಲೆಕಾಯಿ ಬೀಜದ್ದು ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ. ಮೊದಲು ಕಡಲೆಕಾಯಿ ಬೀಜನ ಡ್ರೈ ರೋಸ್ಟ್ ಮಾಡ್ಕೋಬೇಕು, ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಗಿದ ಮೆಣಸಿನ್ಕಾಯಿ ತೊಗೊಂಡು ಅವನ್ನೂ ಸಹ ಡ್ರೈ ರೋಸ್ಟ್ ಮಾಡಿಕೊಂಡು ಕಡಲೆಕಾಯಿ ಬೀಜ, ಒಣಗಿದ ಮೆಣಸಿನ್ಕಾಯಿ 2 ತರಿಯಾಗಿ ಮಿಕ್ಸಿ ಮಾಡಿಕೊಂಡು ನಂತರ ಸ್ವಲ್ಪ ಬೆಳ್ಳುಳ್ಳಿನೂ ಸಹ ಹಾಕಿ ಗ್ರೈಂಡ್ ಮಾಡಿಕೊಂಡ್ರೆ ಈ ಥರ ಪೌಡರ್ ರೆಡಿ ಆಗುತ್ತೆ. ಇವಾಗ ಈ ಕ್ಯಾರೆಟ್ ಪಲ್ಯಕ್ಕೆ ನಾನು 2 ಸ್ಪೂನಷ್ಟು ಪೌಡರ್ನ ಯೂಸ್ ಮಾಡಿದ್ದೀನಿ. ಮಿಕ್ಕಿರೋ ಪೌಡರನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಯಾವಾಗ ಯಾವುದೇ ಒಂದು ಪಲ್ಯ ಮಾಡ್ಕೊಂಡ್ರೂ ಸಹ ಈ ಒಂದು ಪೌಡರ್ನ ಯೂಸ್ ಮಾಡಿಕೊಂಡ್ರೆ ಪಲ್ಯದಲ್ಲಿ ರುಚಿ ಅಂತೂ ಸಖತ್ತಾಗಿರುತ್ತೆ. ಒಂದ್ಸಲ ನೀವು ಈ ಒಂದು ಪೌಡರ್ನ ಮಾಡಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರಿ. ಈ ಒಂದು ಪಲ್ಯದ ಜೊತೆ ಅಂದರೆ ಕ್ಯಾರೆಟ್ ಪಲ್ಯದ ಜೊತೆ ಇವತ್ತು ನಾನು ಮಾಡಿರೋದು ಪೂರಿ. ಸೊ ಇವಾಗ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಶನಿವಾರದ ವ್ಲಾಗು. ನೋಡಿ ಬ್ಯಾಟರ್ ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ಅಂತ ಹೇಳಿ. ನಿನ್ನೆ ನಾನು ನೆನೆಸಿದ ಅಕ್ಕಿ ಬೇಳೆಯಲ್ಲಿ ಈ ಒಂದು ಬ್ಯಾಟರ್ನ ರೆಡಿ ಮಾಡ್ಕೊಂಡಿದ್ದು. ಸಾಂಬಾರ್ಗೆ ಅಂತ ಬೇಳೆ ಬೇಯಿಸ್ಕೊಂಡಿದ್ದೀನಿ, ಮತ್ತು ಚಟ್ನಿಗೆ ಅಂತ ಹೇಳಿಬಿಟ್ಟು ಬೇಳೆನ ಫ್ರೈ ಮಾಡ್ಕೊಂಡಿದ್ದೀನಿ. ಸಾಂಬಾರು ಮಾಡೋದಕ್ಕೆ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಬೇಗ ನಮ್ಮ ಕ್ಲೌಡ್ ಕಿಚನ್ಗೆ ಬೇಕಾಗಿರುವ ಸಾಂಬಾರ್, ಚಟ್ನಿ ಮತ್ತು ಆಲೂ ಸ್ಟಫಿಂಗ್ ರೆಡಿ ಮಾಡ್ಕೋಬೇಕು. ಸೊ ಫ್ರೆಂಡ್ಸ್, ಇವಾಗ ಬೆಳಗ್ಗೆ 8 ಗಂಟೆ ಆಗ್ತಾಯಿದೆ. ಯಜಮಾನ್ರು ಕೂತ್ಕೊಂಡು ಆಲೂಗಡ್ಡೆ ಕಟ್ ಮಾಡ್ತಾ ಇದ್ದಾರೆ. ಇಷ್ಟೊತ್ತು ಕಸ್ಟಮರ್ಸ್ಗೆ ಮೆಸೇಜಸ್ ಸೆಂಡ್ ಮಾಡ್ತಿದ್ರು ಟೀ ಕುಡ್ಕೊಂಡು. ಸೊ ಇವಾಗ ಫ್ರೀ ಆಗಿಬಿಟ್ಟು ಆಲೂಗಡ್ಡೆ ಕಟ್ ಮಾಡ್ತಾ ಇದ್ದಾರೆ. ಇವರು ಕಟ್ ಮಾಡಿ ಕೊಟ್ಟರೆ ನಾನು ದೋಸೆಗೆ ಸ್ಟಫಿಂಗ್ ರೆಡಿ ಮಾಡ್ತೀನಿ. ಬೇರೆ ಎಲ್ಲನೂ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಹಿಟ್ಟು ನಾನು ಈಗಾಗಲೇ ತೋರಿಸಿದ್ದೀನಿ, ಫರ್ಮೆಂಟ್ ಆಗಿದೆ ಚೆನ್ನಾಗಿ. ಮತ್ತು ನೋಡಿ, ಸಾಂಬಾರು ಒಂದಿದ್ರಲ್ಲಿ, ಸಾಂಬಾರು ಇನ್ನೊಂದಿದ್ರಲ್ಲಿ, ಮತ್ತು ಚಟ್ನಿ ಎರಡೂ ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಪಾತ್ರೆ ಎಲ್ಲ ಇತ್ತು, ಅವನ್ನೂ ಸಹ ತೊಳೆದು ಕ್ಲೀನಾಗಿ ಇಟ್ಕೊಂಡಿದ್ದೀನಿ. ಎಷ್ಟು ಪ್ರೀ ಆರ್ಡರ್ಸ್ ಇದೆ ಹೇಳಿ? 1 2 3 4 5 5 ಪ್ರೀ ಆರ್ಡರ್ಸ್ ಇದೆ. ಸೊ ನಮಗೆ ಗೊತ್ತಿದೆ ಯಾವ್ಯಾವ ಟೈಮಲ್ಲಿ ಫುಡ್ನ ಆರ್ಡರ್ಸ್ನ ಡೆಲಿವರ್ ಮಾಡಬೇಕಂತ ಹೇಳಿ. ಸೊ 9:15 ಅಂತ ಅನಿಸುತ್ತೆ ಮೊದಲನೇ ಆರ್ಡರು. ಅದಕ್ಕೆ ಯಜಮಾನರು ಸ್ವಲ್ಪ
ಆರಾಮಾಗಿ ಕಟ್ ಮಾಡ್ತಾ ಇದ್ದಾರೆ ಆಲೂಗಡ್ಡೆ. ಇಲ್ಲಾಂದರೆ ಸಾಂಬಾರ್ಗೆ ತರಕಾರಿ ಕಟ್ ಮಾಡಿದಾಗ ಆಲೂಗಡ್ಡೆನೂ ಸಹ ಕಟ್ ಮಾಡ್ತಿದ್ರು. ಫ್ರೆಶ್ ಆಗಿ ಕರಿಬೇವು ತೊಗೊಂಡು ಬಂದ್ರಿ ಇವತ್ತು. ನಾನು ಹೇಳಿದ್ದೆ ಇವ್ರಿಗೆ ಈ ಥರ ಹೂವು ಬಿಡ್ತಾ ಇರೋ ಕರಿಬೇವನ್ನ ಕಟ್ ಮಾಡಬೇಡ್ರಿ, ಇನ್ನೂ ಗ್ರೋತ್ ಆಗುತ್ತೆ ಅಂತ ಲಾಸ್ಟ್ ವೀಕ್ ಹೇಳಿದ್ದು. ಆದ್ರೂ ಸಹ ಈ ವೀಕೂ ಇದೇ ಥರ ಮಾಡಿದ್ದಾರೆ ನೋಡಿ. ಇದನ್ನ ಹಂಗೆ ಬಿಟ್ಬಿಟ್ಟಿದ್ರೆ ಪ್ಲ್ಯಾಂಟಲ್ಲಿ ಇನ್ನೂ ಚೆನ್ನಾಗಿ ग्रोथ ಆಗ್ತಾ ಇತ್ತು. हाँ, फ्लावर नहीं तोड़ना चाहिए, राइट। तो क्यों तोड़ा? हो गया गलती से, क्योंकि ना वो किसी और का ट्री था तो डर लग रहा था जल्दी जल्दी ನೋಡಿ ಕೇಳ್ದಿರಾ ಕಿತ್ಕೊಂಡು ಬಂದಿದ್ದಾರೆ. ಬೈದಲ್ಲಿ ಬೇಗ ಬೇಗ ಕಿತ್ಕೊಂಡು ಬಂದ್ಬಿಟ್ಟಿದ್ದಾರೆ. ನೋಡಿ ಕರಿಬೇವಿಗೆ ನಾವು ಯಾವ ಥರ ಮಾಡ್ತಿದ್ದೀವಿ ಅಂತ ಹೇಳಿ. ಇವಾಗ ದೋಸೆಗೆ ಅಂತ ಆಲೂ ಸ್ಟಫಿಂಗ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಬಹಳಷ್ಟು ಸಬ್ಸ್ಕ್ರೈಬರ್ಸ್ ಕಾಮೆಂಟ್ ಮೂಲಕ ಕೇಳಿದ್ದಿದೆ, ನಿಮ್ಮ ದೋಸೆ ಅಂತೂ ತುಂಬ ಟೆಂಪ್ಟಿಂಗ್ ಆಗಿದೆ, ಹೇಗೆ ನೀವು ಸ್ಟಫಿಂಗ್ನ ರೆಡಿ ಮಾಡ್ಕೊತೀರಾ ಪ್ಲೀಸ್ ಹೇಳಿ, ತೋರಿಸಿ ಅಂತ ಹೇಳಿ. ಸೊ ಅದಕ್ಕೆ ತೋರಿಸ್ತಾ ಇದ್ದೀನಿ. ಮೊದಲು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು, ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಿದ್ದೀನಿ ಮತ್ತು ಕಡಲೆಬೇಳೆ ಹಾಕಿದ್ದೀನಿ. ಕಡಲೆಬೇಳೆ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಕರಿಬೇವು, ಕಟ್ ಮಾಡಿ ಇಟ್ಕೊಂಡಿರೋ ಹಸಿರುಮೆಣಸಿನ್ಕಾಯಿ, ಈರುಳ್ಳಿನೂ ಸಹ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಈ ಈರುಳ್ಳಿ ಬಂದುಬಿಟ್ಟು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡೆ. ಅಂದರೆ ಈರುಳ್ಳಿ ಕಲರ್ ಬಂದುಬಿಟ್ಟು ಸ್ವಲ್ಪ ಪಿಂಕಿಶ್ ಆಗಿರಬೇಕು, ಅಷ್ಟುವರೆಗೂ ಫ್ರೈ ಮಾಡಿಕೊಂಡು ಚೆನ್ನಾಗಿ ತೊಳೆದು ಕಟ್ ಮಾಡ್ಕೊಂಡಿರೋ ಆಲೂಗಡ್ಡೆನ ಸೇರಿಸಿ ಈ ಥರ ಎಲ್ಲ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡಿಬಿಟ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಅರಿಶಿಣದ ಪುಡಿ ಸ್ವಲ್ಪ ಹಾಕಿ ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯೋದಕ್ಕೆ ನೀರನ್ನು ಆ್ಯಡ್ ಮಾಡ್ತೀನಿ. ಈ ನೀರು ಬಂದುಬಿಟ್ಟು ಆಲೂಗಡ್ಡೆ ಎಷ್ಟಿದೆಯೋ ಅಷ್ಟು ಲೆವೆಲ್ಗೆ ಮಾತ್ರ ಬರಬೇಕು, ಅಷ್ಟನ್ನು ನೀರು ಸೇರಿಸಿ ಕುಕ್ಕರಲ್ಲಿ ಒಂದು 3 ವಿಸಿಲ್ ತರಿಸಿದ್ರೆ ಈ ಥರ ಚೆನ್ನಾಗಿ ಕುಕ್ ಆಗಿಬಿಡುತ್ತೆ. ಇವಾಗ ಕುಕ್ ಆಗಿರೋ ಆಲೂಗಡ್ಡೆನ ಮ್ಯಾಶ್ ಮಾಡಿಬಿಟ್ಟು ನಿಂಬೆ ರಸ ಮತ್ತು ಕೊತ್ತಂಬರಿ ಸೊಪ್ಪು ಸೇರಿಸಿದ್ರೆ ಯಮ್ಮಿ ಆಗಿರೋ ಆಲೂ ಸ್ಟಫಿಂಗ್ ರೆಡಿ ಆಗಿಬಿಡುತ್ತೆ. ಇವಾಗ ದೋಸೆ ತವಾನ ಹೇಗೆ ನಾನು ಸೀಸನಿಂಗ್ ಮಾಡ್ತೀನಿ ಅದನ್ನು ತೋರಿಸ್ತಾ ಇದ್ದೀನಿ. ದೋಸೆ ತವಾನ ಮೊದಲು ಐ ಫ್ಲೇಮಲ್ಲಿ ಬಿಸಿ ಮಾಡ್ಕೋಬೇಕು. ಅದರ ಮೇಲೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು ಚಿಕ್ಕ ಈರುಳ್ಳಿಯ ಸಹಾಯದಿಂದ ಆ ಎಣ್ಣೆಯನ್ನು ತವಾ ಮೇಲೆ ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು. ಈ ಥರ ಸ್ಪ್ರೆಡ್ ಮಾಡೋದ್ರಿಂದ ದೋಸೆ ತವಾ ಚೆನ್ನಾಗಿ ಸೀಸನಿಂಗ್ ಆಗುತ್ತೆ. ನಾವು ದೋಸೆ ಮಾಡೋಕ್ಕೆ ಅಂತ ಮೊದಲ ಬಾರಿ ಹಿಟ್ಟನ್ನು ತವಾ ಮೇಲೆ ಹಾಕಿದಾಗ ಅಂಟ್ಕೊಳ್ಳಲ್ಲ, ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ಬೋದು, ಇದು ನಾನು ಮಾಡ್ತಿರೋ ಮೊದಲನೇ ದೋಸೆ. ಸೊ ಇದೆಷ್ಟು ಚೆನ್ನಾಗಿ ಬರುತ್ತೆ ಅಂತ ನೀವೇ ನೋಡ್ಬೋದು. ನೋಡಿದ್ರಲ್ಲ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಇವಾಗ ಸೆಟ್ ದೋಸೆ ಮಾಡ್ತಾ ಇದ್ದೀನಿ, ಇದೂ ಸಹ ಸಖತ್ತಾಗಿ ಬಂದಿದೆ. ಮತ್ತು ಒಂದೇ ಬ್ಯಾಟರಲ್ಲಿ ನಾನು ಈ ಎಲ್ಲ ಪದಾರ್ಥಗಳನ್ನೂ ಮಾಡ್ತಾ ಇರೋದು. ಇಡ್ಲಿನೂ ಸಹ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಇವತ್ತಿನ ಈ ವ್ಲಾಗಲ್ಲಿ ಇಷ್ಟೇ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವ್ಲಾಗ್ಸ್ನ ನೋಡಿ. ಥ್ಯಾಂಕ್ ಯು.